ಕರಜಗಿ ಮೊರಾರ್ಜಿ ಶಾಲೆಯಲ್ಲಿ ಆಹಾರ ಸೇವಿಸಿ 55 ವಿದ್ಯಾರ್ಥಿಗಳು ಅಸ್ವಸ್ಥ. ರಾಜ್ಯ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆ. ತಪ್ಪಿಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಫ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಗುರುವಾರ ಬೆಳಗ್ಗೆ ಉಪಹಾರ ಸೇವಿಸಿದ ಬಳಿಕ 55 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಉಪಹಾರ ಸೇವಿಸಿದ ಕೆಲವೇ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ವಾಂತಿ, ಹೊಟ್ಟೆ ನೋವು, ತಲೆ ಸುತ್ತು ಹಾಗೂ ಅಸ್ವಸ್ಥತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶಾಲಾಡಳಿತ ತಕ್ಷಣವೇ ವಿದ್ಯಾರ್ಥಿಗಳನ್ನು ಕರಜಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಫ್ಜಲ್ಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಯಿತು. ವೈದ್ಯರು ವಿದ್ಯಾರ್ಥಿಗಳಿಗೆ ಅಗತ್ಯ ಚಿಕಿತ್ಸೆ ನೀಡುತ್ತಿದ್ದು ಅವರ ಆರೋಗ್ಯದ ಮೇಲೆ ನಿರಂತರ ನಿಗಾ ವಹಿಸಿದ್ದಾರೆ. ಬಹುತೇಕ ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಆಹಾರದಿಂದ ಅಸ್ವಸ್ಥತೆ ಉಂಟಾಗಿರುವ ಶಂಕೆ ವ್ಯಕ್ತವಾಗಿದ್ದು ಆಹಾರದ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ವೈದ್ಯಕೀಯ ವರದಿ ಹಾಗೂ ಪ್ರಯೋಗಾಲಯದ ಪರೀಕ್ಷೆಯ ಬಳಿಕವೇ ಅಸ್ವಸ್ಥತೆಗೆ ನಿಖರ ಕಾರಣ ತಿಳಿದು ಬರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಪ್ಲೈ ಆಗುತ್ತೆ ಯಾವ ಸರಿ ಇಲ್ಲ ಏನಾದರೂ ಇತ್ತು ಅಂತಂದರೆ ಸೊ ಅದರಲ್ಲಿ ಅವ್ರು ಏನು ಎಷ್ಟು ಕಾಳಜಿ ವಹಿಸೋ ಅವಲಕ್ಕಿ ಯಾವಾಗ ಬಂದಿದೆ ಯಾಕಂದರೆ ನಾವು ವೀಕ್ಲಿ ಒಂದು ಅವಲಕ್ಕಿ ಮಾಡ್ತೀವಿ. ನಮಗೆ ಫಸ್ಟ್ ವೀಕ್ನಲ್ಲಿ ಬಂದಿರುತ್ತೆ ಆಲ್ರೆಡಿ 3 ವಾರ ಮಕ್ಕಳು ಅದೇ ಅವಲಕ್ಕಿ ಕೆಲಸ ಮಾಡಿದ್ದಾರೆ. ಬಟ್ ಇಲ್ಲಿ 4ನೇ ವಾರಕ್ಕೆ ಅದು ಕೆಟ್ಟು ಹೋಗಿದೆ ಅಂದರೆ ಸೊ ಒಳ್ಳೆಯ ಕ್ವಾಲಿಟಿ ಸಪ್ಲೈ ಆಗಿದೆ ಅಂತ ಪರಿಶೀಲಿಸಬೇಕು. ಅಲ್ಲಿ ಬೆಳಗ್ಗೆ ಕೂಡ ಬೇಜವಾಬ್ದಾರಿತ ಮಾಡಿದ್ದಾರೆ. ನಾನೇ ತಾಯಿಯಾಗಿ ನಮ್ಮ ಮಗಳು ದೇಶದಲ್ಲಿ ನಾವು ತಿನ್ಸಲ್ಲ. ಸೊ ಈಗ ಇಷ್ಟು ನನ್ನ ಮಕ್ಕಳಿಗೆ 55 ಮಕ್ಕಳು ನಮ್ಮ ಸ್ವಂತ ಮಕ್ಕಳ ಥರನೇ. ಸೊ ಅವ್ರಿಗಾಗಿದೆ ನನಗೆ ನೋವಾಗಿದೆ. ಈಗ ಸ್ಕೂಲಿಗೆ ಹೋಗಿ ಅಡ್ಡ ಮಕ್ಕಳು ಏನಿದ್ದಾರೆ ನಮ್ಮ ಮಕ್ಕಳಿಗೆ ಅವ್ರನ್ನೂ ನಾನು ಈಗ ಕಡಿಮೆ ಮಟ್ಟದ ಸಪ್ಲೈ ಆಗಿದೆ ಹಾಸ್ಟೆಲ್ ಆಗಲಿ ಬ್ಲಡ್ ಕೇಸಸ್ಗಳಿಗಾಗಲಿ ಯಾವುದೇ ಆಗಲಿ ನಾವು ರಿಸೀವ್ ಮಾಡ್ಕೊಳ್ಬೇಕಾಗ್ತದೆ. ಪ್ರಿನ್ಸಿಪಲ್ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಬೇಕು. ನಾವು ಬಂದು ಕಳಿಸಿದಾಗ ನಾನು ಒಂದು ಮತ್ತೆ ತಗೊಳ್ತೀನಿ ಆಗಿರ್ಬೋದು ಬಟ್ ಚೆಕ್ ಮಾಡ್ಕೊಳ್ಬೇಕು. ನಾವು ಡೇಟ್ ಮಕ್ಕಳನ್ನ ಕಳಿಸ್ತಾ ಇರ್ತೀವಿ ಚೆಕ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ಬೆನಿಫಿಟ್ ಆಗಿದೆ. ಸೊ ಹಾಗಾಗಿ ನಾನು ಆಹಾರನ ಪರಿಶೀಲಿಸ್ತೀನಿ. ಆಹಾರ ಸಫಲ್ ತಗೊಂಡಿದ್ದಾರೆ ವೇಸ್ಟ್ ಆಗಿದೆ. ಹೌದು, ಭಾಳಷ್ಟು ಸರ್ತಿ ನಾವು ಕೂಡ ಅಧಿಕಾರಿಗಳು ಮತ್ತು ಇವು ವಿಜುವಲ್ಸು ಸಾಕಷ್ಟು ಸರ್ತಿ ನಾವು ಇದರಲ್ಲಿ ನೋಡಿದ್ವಿ. ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಹೇಳಿದ್ರೂ ಕೂಡ ಇವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಮತ್ತು ನಾವು ನೋಡ್ಬೋದು ಆಸ್ಪತ್ರೆ ಯಾವ ಮಟ್ಟಕ್ಕಿದೆ, ಎಷ್ಟೊಂದು ಪಲ್ಸಿದೆ ಇದು ಆಸ್ಪತ್ರೆ. ಸಿಕ್ಕಾಪಟ್ಟೆ KKR ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕೂಡ ಪ್ರತಿ ವರ್ಷ ಶಾಸಕರು ಒಂದು ತಾಲೂಕಾ ಹಾಸ್ಪಿಟಲೇ ಸುಧಾರಣೆ ತಲುಪ್ತಾ ಇಲ್ಲ. ಇದು ಆಡಳಿತದ ವಿಫಲ್ಯ ಮತ್ತು ಶಾಸಕರು ಇದಕ್ಕೆ ಗಮನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತು ಕೂಡ ತಾವು ನೋಡ್ಬೋದು ಜನ ಎಲ್ಲ ಸೇರಿ ಸ್ಟ್ರೈಕ್ ಫುಡ್ ಪಾಯ್ಸನಿಂಗ್ ಆಗಿರೋದು. ಅಲ್ಲೂ ಕೂಡ ಒಂದು ಉಡಾಫೆ ಹೇಳಿಕೆಯನ್ನು ಕೊಟ್ಬಿಟ್ಟು ಹೋದರು. ಅಧಿಕಾರಿಗಳ ಮೇಲೆ ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಫಸ್ಟ್ ಕೇಸನ್ನು ಹಾಕಿ ಮಕ್ಕಳೇ ಹೇಳ್ತಾ ಇದ್ದಾರೆ ಆಹಾರ ವಾಸನೆ ಬರ್ತಾ ಇದೆ, ನಾವು ಊಟ ಮಾಡಬೇಕಾದ್ರೆ ವಾಸನೆ ಬರ್ತಾ ಇದ್ದರೂ ಕೂಡ ಜಬರ್ದಸ್ತಿ
ಈ ಘಟನೆಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳ ಪೋಷಕರು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಅಫ್ಜಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಎದುರು ಕಲಬುರಗಿ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ತಡೆದು ಉಗ್ರ ಪ್ರತಿಭಟನೆ ನಡೆಸಿದರು. ಘಟನೆಯ ಹೊಣೆಯನ್ನ ವಸತಿ ನಿಲಯದ ವಾರ್ಡನ್, ಪ್ರಾಂಶುಪಾಲರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯದ ಮೇಲೆ ಹೊರಸಿದ ಪ್ರತಿಭಟನಾಕಾರರು ತಪ್ಪಿತಸ್ಥರನ್ನ ತಕ್ಷಣ ಅಮಾನತುಗೊಳಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಚಿಕಿತ್ಸೆಯ ಕುರಿತು ವೈದ್ಯರಿಂದ ಮಾಹಿತಿ ಪಡೆದು ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶಾಸಕ ಎಂವೈ ಪಾಟೀಲ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಘಟನೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ವಿದ್ಯಾರ್ಥಿಗಳ ಚಿಕಿತ್ಸೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಿದರು. ಅಲ್ಲದೆ ಘಟನೆಗೆ ಕಾರಣರಾದ ಸಂಬಂಧಿತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಘಟನೆಯು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಉಂಟು ಮಾಡಿದ್ದು, ಸಮಗ್ರ ತನಿಖೆ ನಡೆಸಿ ನಿಜಾಂಶ ಬಹಿರಂಗಪಡಿಸುವುದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ವ್ಯಕ್ತಪಡಿಸಿದರು. ಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.